ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ದುರ್ಗಾಪ್ರಸಾದ್ ಅವರ ನೇತೃತ್ವದಲ್ಲಿ ತಾವೆಲ್ಲ ಕಲಾವಿದರು, ತಂತ್ರಜ್ಞರು, ಕ್ಯಾಮ್ರಾಮನ್ಗಳು, ಎಕ್ಸೆಪ್ಟ್ ನೀವು ಆಟೋ ರಾಮಣ್ಣ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದೀರಾ, ನಿರ್ಮಾಣ ಮಾಡಿದ್ದೀರಾ, ಎಲ್ಲ ಕಳ್ಕೊಂಡು ಇದ್ದೀರಾ, ಮತ್ತೆ ಸಾಲ ಮಾಡಿ ಸಿನಿಮಾ ತೆಗಿಬೇಕು ಅಂತಿದ್ದೀರಾ. ಈ ಒಂದು ಪ್ರತಿಭಟನೆ ಉದ್ದೇಶ ಹೇಳಿ ಸರ್. ಪ್ರತಿಭಟನೆ, ನಾನು ಆಟೋ ರಾಮಣ್ಣ ಡೈರೆಕ್ಟ್ರು, ನಾಟಕ ಮತ್ತು ಫಿಲಮು ಎಲ್ಲ ರಂಗದಲ್ಲೂ ನಾನು ಅಭಿನಯಿಸಿದ್ದೇನೆ. ವಿಷಯ ಇಷ್ಟೇ, ಕಷ್ಟ ಇದ್ದ ಜಾಗದಲ್ಲಿ ಸ್ಪಂದಿಸೋದು ಮಾನವನ ಧರ್ಮ ಅಲ್ವಾ. ಅವರು ಒಂದು ಗಿಡ ನಡ್ತಾನೆ, ಗಿಡದಲ್ಲಿರೋ ಹಣ್ಣೆಲ್ಲ ಯಾರ ಕೈಲೂ ತಿನ್ನೋಕ್ಕಾಗಲ್ಲ, ನಟ್ಟರ ಕೈಲೂ ತಿನ್ನೋಕ್ಕಾಗಲ್ಲ. ಹಾಗೆ ಅವರು ಮಾಡಿರೋದು ಜನ ಇರಬೇಕಂತ ಏನಿಲ್ಲ, ಜನ ಬರಲಿ ಬರ್ತಾ ಇರಲಿ, ಅದು ಇವ್ರು ತಪ್ಪಲ್ಲ. ಬಟ್ ನಿಮ್ಮಂಥವ್ರು ಇದ್ದೀರಲ್ಲ, ಲಕ್ಷ ಜನಕ್ಕೆ ತಲುಪಿಸಿರಲ್ಲ, ನಿಮಗೆ ನನ್ನ ಆನ್ಸರ್. ಯಾಕಂದರೆ ನೀವು ನಿಮ್ಮಿಂದ ಒಂದು 10 ಸೇರಾದರೆ 50,000 ಜನ ಇಲ್ಲೇ ಸೇರಿದಂಗೆ ಆಗುತ್ತೆ. ಅದು ಯಾವತ್ತೂ ಜನ ಬಂದಿಲ್ಲ ಅನ್ನೋ ಮಾತು ಬರ್ಕೊಂಡು ಒಬ್ಬರಿದ್ರು ಅಷ್ಟೇ, 10 ಜನ ಇದ್ದರೂ ಅಷ್ಟೇ, ಆ ವಿಷಯ ತಲುಪುತ್ತಲ್ವಾ, ಅಷ್ಟು ಜನ ಇದ್ದಷ್ಟು ಒಂದು ಖುಷಿ ಆಗುತ್ತೆ. ಯಾಕಂದರೆ ನಿಮ್ಮಂಥ ಮಾನ್ಯರು ಬಂದು ಇದನ್ನು ವಿಡಿಯೋ ಮಾಡಿ ಶೇರ್ ಮಾಡೋದ್ರಿಂದ ಇನ್ನೂ ನಮ್ಮ ದುರ್ಗಾಪ್ರಸಾದ್ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಮಾಹಿತಿಗಳು ತಲುಪುತ್ತೆ. ವಿಷಯ ಇಷ್ಟೇ, ಆಗಿನ ದಿನಗಳಲ್ಲಿ ನಮ್ಮ ರಾಜಣ್ಣ, ವಿಷ್ಣುವಣ್ಣ, ಅಂಜಣ್ಣ, ಶಂಕರಣ್ಣ, ಲೋಕೇಶ್ ಅಣ್ಣವರು, ಪ್ರತಿಯೊಬ್ಬ ಅಣ್ಣಂದರು ಆಗಿರ್ಬೋದು, ಅನಂತಗಣ್ಣ, ಪ್ರಭಾಕರಣ್ಣ, ಪ್ರತಿಯೊಬ್ಬರು ಚಿತ್ರಗಳು 36-40 ಚಿತ್ರಗಳು ಬರೋದು, ಸಿಲ್ವರ್ ಜುಬ್ಲಿ, ಡೈಮಂಡ್ ಜುಬ್ಲಿ ಓಡೋದು. ಅವಾಗಿದ್ದಿದ್ದೇ ಒಂದು 10 ಜನ ನಟರು, ಮೇಯ್ನ್ ಒಂದು 5-6 ಜನ, ಆಮೇಲೆ ಒಂದು 10-15 ಜನ ನಟರಿದ್ದರು ಕಂಟಿನ್ಯೂ. ಇವಾಗ 300 ಜನ, ವರ್ಷಕ್ಕೆ 300 ಜನ ಬಂದು ಹೋಗ್ತಾರೆ. ಬಟ್ ಬಂದು ಹೋದವ್ರು ಏನೋ ಕಷ್ಟಪಟ್ಟು ಅವರು ದುಡಿದ್ಬಿಟ್ಟು ತಂದು ಕೆಲವರು ಸಿನಿಮಾ ಮಾಡೋಕ್ಕೆ ಬರ್ತಾರೆ. ಅದರಲ್ಲಿ ಒಂದು 4 ಕಾಣಿ ಬಂದರೆ ಅವ್ನು ಚೇತರಿಸ್ಕೊಳ್ತಾನೆ, 4 ಕಾಣಿ ಅಲ್ಲ 40 ಪೈಸೆನೂ ಬರ್ತಾಯಿಲ್ಲ. ಆದ್ದರಿಂದ ನಾವು ಪ್ರತಿಯೊಬ್ಬರು ಒಂದು ಚಿತ್ರ ಬಂತಂದರೆ ಪ್ರತಿಯೊಬ್ಬರು ಬಂದು ನೋಡಬೇಕು. ನಮ್ಮ ಕಾಲದಲ್ಲೆಲ್ಲ ಬೇರೆ ಊರಿಂದ ಹೋಗಿ ನಾವು ಕನ್ನಡ ಚಿತ್ರಗಳು ಬಂದು ನೋಡ್ತಾ ಇದ್ವಿ. ಬಳ್ಳಾರಿನಿಂದ ಬಂದು ಬೆಂಗಳೂರಿಗೆ ಬಂದು ರಾಜಣ್ಣ, ವಿಷ್ಣುಣ್ಣ, ಅಂಬೆಯಣ್ಣ, ಶಂಕರಣ್ಣ ಅವ್ರ ಚಿತ್ರ ಬಂದು ನೋಡ್ತಾ ಇದ್ವಿ. ಯಾಕಂದರೆ ಇಲ್ಲಿ ರಿಲೀಸ್ ಆಗಿ 4 ವಾರಕ್ಕೆ ಅಲ್ಲಿ ಬರೋದು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಇಲ್ಲೇ ಫಸ್ಟ್ ರಿಲೀಸ್ ಆಗೋದು. ಆ ಥರ ಇತ್ತು. ಇವಾಗ ಒಬ್ಬ ಹೊಸ ಹುಡುಗ ಬಂದರೆ ಆಲ್ ಕರ್ನಾಟಕ ಬಿಡ್ತಾರೆ, ಬಿಟ್ಟರೆ ಮಾರ್ನಿಂಗ್ ಶೋನೇ ಜನ ಇರೋಲ್ಲ. ಕಾರಣ ಏನು? ಜನಗಳು ನೋಡಬೇಕು. ನೋಡಿದ್ರೆ ಏನು ಮಾಡ್ತಾರೆ, ಆಮೇಲೆ ಆ ಪಿಕ್ಚರ್ ನೋಡಿಲ್ಲ, ಚಿತ್ರ ಚೆನ್ನಾಗಿರೋ ಚಿತ್ರನೇ ಓಡ್ತಾ ಇಲ್ಲ. ಕಾರಣ ಏನು? ಜನ ಬೆಂಬಲ ಬೇಕು. ಜನ ಈಗ ನೋಡಿ, ಕಲಾವಿದರು ಕೆಲಸ ಮಾಡಿದ್ರೆ ಬಂದು ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ. ನನಗೆ ಪೇಮೆಂಟ್ ಬಂತಪ್ಪ, ನಾನು ಸಾಕು, ನಾನು ಕಲಾವಿದ ಅಂತಾರೆ. ಬೇಡ, ಕೆಲಸ ಇಲ್ಲದೆ ಬಂದು ಪಿಕ್ಚರ್ ನೋಡಿ, ಥಿಯೇಟ್ರ್ ಉಳಿಸಿ. ಥಿಯೇಟ್ರುಗಳೆಲ್ಲ ಹೊಡೆದಾಗ್ತವ್ರೆ, ನೀವೆಲ್ಲ ಉಳಿಸ್ಬೇಕು, ಥಿಯೇಟ್ರ್ ಉಳಿಸ್ಬೇಕು, ಕಲೆ ಬೆಳೆಸ್ಬೇಕು, ಪ್ರತಿಯೊಂದು ಉಳಿವಾಗಿರಬೇಕು. ನಾನು ಇಷ್ಟೇ ನಮ್ಮ ಸರ್ಕಾರಕ್ಕೆ ನಾನು ಮಾಹಿತಿ ಇಷ್ಟೇ ಹೇಳೋದು, ನಮ್ಮ ಜನ ಸೇನಾ, ಕರುನಾಡು ಸೇನಾ, ನಮ್ಮ ದುರ್ಗಾಪ್ರಸಾದ್ ರಾಜ್ಯಾಧ್ಯಕ್ಷರು ಅವ್ರು ಮಾಡೋ ಕೆಲಸ ಪ್ರತಿಯೊಂದು ನಾವು ವೀಡಿಯೋಗಳು ನೋಡ್ತಾ ಇರ್ತೀವಿ. ಇವತ್ತು ನಾನು ಸ್ವಲ್ಪ ಎಲ್ಲ ಅರ್ಜೆಂಟ್ ಹೋಗೋದಿತ್ತು, ಆ ಕೆಲಸ ನಾನು ತಡೆದು ಬದಿಗಿಟ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ಅವರು ಪ್ರತಿಯೊಂದು ಹೋರಾಟನೂ ಅದ್ಭುತವಾಗಿರುತ್ತೆ. ಅವ್ರ ವೀಡಿಯೋಗಳು ಪ್ರತಿಯೊಂದು ಇನ್ನೂ ಅವ್ರ ಊರಲ್ಲಿ ರಾಜಕೀಯ ಮಾಡಿ ಇನ್ನೂ ರಾಜಕೀಯಕ್ಕೆ ನಿಂತೇ ಇಲ್ಲ. ಆವಾಗಲೇ ಎಲ್ಲ ತಮ್ಮ ಕೈಲಾದ ನಮ್ಮ ಜೋಬಿಂದ ದುಡ್ಡು ಹಾಕಿ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾರೆ. ಈ ಥರ ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನು ಅವ್ರವ್ರು ಕರೆಕ್ಟಾಗಿ ಮಾಡಿದರೆ ಮನುಷ್ಯ ಎಲ್ಲೋ ಹೋಗ್ತಾರೆ. ಒಬ್ರಿಗೊಬ್ರು ಬೆಂಬಲ ನೀಡಬೇಕು. ಇಲ್ಲಿ ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ. ನಮ್ಮ ಶಿವಣ್ಣ, ರವಿಚಂದ್ರಣ್ಣವರು, ಉಪೇಂದ್ರ ಸಾರು, ದುನಿಯಾ ವಿಜಯ್, ದರ್ಶನ್ ಸಾರು, ಪ್ರತಿಯೊಬ್ಬರು ಏನದು ಹೇಳಂದ್ರೆ ಎಸ್ ಸರ್ ಆಗಿರ್ಬೋದು, ನಾವೆಲ್ಲ ಒಂದು ಕುಟುಂಬ ಅಂತಾರೆ. ಆ ಕುಟುಂಬದಲ್ಲಿ ಬಡವರನ್ನ ಇನ್ನೂ ಸ್ವಲ್ಪ ಸರ್ಕಾರ ಗುರುತಿಸಬೇಕು. ದೊಡ್ಡ ದೊಡ್ಡ ಕುಟುಂಬಗಳು ಏನೋ ಉಳ್ಕೊಳ್ತಾರೆ, ಚಿಕ್ಕ ಕುಟುಂಬ ಕತೆ ಏನು, ಎಲ್ಲ ಎಷ್ಟೇ ಕೋಟಿ ಇದ್ರು ತಿನ್ನೋದು ಇಷ್ಟೇ ಅನ್ನ. 1000 ಕೋಟಿ ಇದ್ರು ಅವ್ನು 1000 ಕೋಟಿ ಯಾರು ತೊಗೊಂಡೋಗಲ್ಲ. ಅವರು ಮಕ್ಕಳು, ಮರಿಮಕ್ಕಳು ಅವರು ಚೆನ್ನಾಗಿರ್ತಾರೆ. ಬಟ್ ಇಲ್ಲಿ ಆ ಉಳಿದ ದುಡ್ಡಲ್ಲಿ ನಾವು ಇವತ್ತಿರ್ತೀವಿ, ನಾಳೆ ಹೋಗ್ಬಿಡ್ತೀವಿ, ಏನಿಲ್ಲ ಜೀವನ. ನಮ್ಗೆ ಎಷ್ಟು ಇರುತ್ತೋ ಅಷ್ಟರಲ್ಲಿ 4 ಜನಕ್ಕೆ ನಮಗೆ ನೋಡಪ್ಪ ಇವತ್ತು ದುಡಿತೀವಿ. ಇದರಲ್ಲಿ ನಾನು ಇವಾಗ ನೋಡಿ, ನಾನು ಓಡಿಸ್ತೀನಿ 5 ಗಂಟೆವರೆಗೆ ಆಟೋ ಓಡಿಸ್ತೀನಿ. 6 ಅವರ್ ಪ್ರಾಣಿಗಳಿಗೆ, 6 ಅವರ್ ಮನೆಗೆ, ಉಳಿದದ್ದು ನನಗೆ. ನಾನೊಬ್ಬ ಡ್ರೈವರು, ಆಟೋ ಡ್ರೈವರು, ಮತ್ತು ಚಿತ್ರನೂ ಮಾಡಿದ್ದೀನಿ. ನಮಗೆ ಏನಾದರೂ ನಮ್ಮ ಜೊತೆಯಲ್ಲಿ ನಾವು 4 ಕೆಲಸ ಒಳ್ಳೇದು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನು ಕಾರ್ಯರೂಪಕ್ಕೆ ಕೆಲವರು ತರ್ತಾರೆ. ನಮ್ಮ ದುರ್ಗಾಪ್ರಸಾದ್ ಮಾಡ್ತಾ ಇರೋಂಥ ಒಂದು ಒಳ್ಳೆಯ ಕೆಲಸಕ್ಕೆ ನೋಡಿ, ಜನ ಬಂದರೂ ಬರಲಿಲ್ವೋ ಅದು ಎರಡನೇ ವಿಚಾರ. ಈಗ ನೀವು ಮಾಡ್ತಿರೋಂಥ ವೀಡಿಯೋ ಅದು ಸೇರಾದರೆ ಅವರಿಗೆ ಅಷ್ಟೇ ಲಕ್ಷ ಜನ ಬಂದಷ್ಟು ಒಂದು ಖುಷಿ ಆಗುತ್ತೆ. ಅವರು ಕಾರ್ಯಕ್ರಮ ಆಗಲಿ, ಅವರು ಒಂದು ಹೋರಾಟವಾಗಲಿ ಸಕ್ಸಸ್ ಆಗಲಿ. ಯಾಕಂದರೆ ಚಿತ್ರರಂಗದಲ್ಲಿ ಯಾವ ರೀತಿ ಸಹಕಾರನೂ ಕೆಲವು ಬಡ ಕಲಾವಿದರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಹೋರಾಟ. ಆ ಹೋರಾಟಕ್ಕೆ ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ. ಸರ್, ಕೊನೆಯದಾಗಿ ಈಗ ಆಡಳಿತ ಪಕ್ಷ ಏನಿದೆಯೋ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಿನಿಮಾಗೋಸ್ಕರ ಅವರು ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ.
ತಮ್ಮದು ಏನೋ ದೊಡ್ಡ ದೊಡ್ಡ ಬೆಟ್ಟದಷ್ಟು ಏನೋ ಬೇಡಿಕೆ ಇಲ್ಲ, ಒಳ್ಳೆ ರೀತಿಯಲ್ಲೇ ಪ್ರತಿಭಟನೆಗೆ ಉದ್ದೇಶ ಇಟ್ಕೊಂಡಿರ ಒಂದು ಅಫಿಷಿಯಲ್ಸ್ ಆಗಿ ಎಲ್ಲ ಒಂದು ನೀವು ಭೇಟಿಯಾಗಿ ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಈ ಒಂದು ಸಮಸ್ಯೆನ ಬಗೆಹರಿಸ್ಕೋಬೋದು. ಅದ್ರ ಬಗ್ಗೆ ತಾವು ಹೇಳಿ ಸರ್. ಇಲ್ಲ, ಅದ್ರ ಬಗ್ಗೆ ಇವಾಗ ಹೋಗಿ ಮಾತಾಡೋಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ. ಖಂಡಿತವಲ್ಲ ನಾವು ಅಲ್ಲಿ ಹೋಗಿ ನಮ್ಮ ಮಾಹಿತಿ ಏನಿದೆ ನಮ್ಮ ದುರ್ಗಾಪ್ರಸಾದ್ ಅವರು ತಲುಪಿಸ್ತಾರೆ. ಅವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ನಾವು ಹೇಳ್ತೀವಿ. ಅವ್ರ ಉತ್ತರ ಏನು ಬರುತ್ತೋ ಅದು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ. ಜೈ ಭಾರತ್.